ಈ ಸರಿ ಬಿಗ್ ಬಾಸ್ ನೋಡಿದ್ರಾ? ಹಾಂ ನೋಡಿದ್ವಿ. ಯಾರು ಇಷ್ಟ ಆಗಿದ್ದು ನಿಮಗೆ? ನಮಗೆ ಪ್ರತಾಪ್. ನೀವು ಬಿಗ್ ಬಾಸ್ ಹೋಗಿದ್ರೆ ಏನ್ ಮಾಡ್ತಾ ಇದ್ರಿ? ನಿಮ್ಮಿಂದ ನಾವು ಯಾವ ತರದ ಎಂಟರ್ಟೈನ್ಮೆಂಟ್ ಅನ್ನ ನೋಡ್ಬಹುದಾಗಿತ್ತು? ಜನಗಳು ಯಾವ ಥರ ಇಷ್ಟಪಡ್ತಾರೋ ಆ ಥರ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಜನಗಳು ಯಾವ ಥರ ಎಂಟರ್ಟೈನ್ಮೆಂಟ್ ನಮಗೆ ಕಲಿಸಿರ್ತಾರಲ್ಲ ಅವ್ರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು. ಅಂದರೆ ಎಂಟರ್ಟೈನ್ಮೆಂಟ್ ಸಿಕ್ಕೇ ಸಿಗುತ್ತೆ. ಅಲ್ಲಿಗೂ ಈಗ ಓದಿನ ಮುಂಚೆ ಒಂಥರ ಹೋದ್ಮೇಲೆ ಒಂಥರ, ಈಗ ಹೋದ್ಮೇಲೆ ಸುಮಾರು ಜನ ಬದಲಾಗ್ಬಿಟ್ಟಿದ್ದಾರೆ. ಹಂಗೆ ನೀವು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ದು ನಾನು ಫೇಮಸ್ ಆಗ್ಬೇಕು ಅಂತ ಮಾಡಿದ್ರು ಅಥವಾ ನಿಮ್ಮಲ್ಲಿರೋ ಟ್ಯಾಲೆಂಟ್ ಅನ್ನು ಎಂಥದ್ದಿಲ್ಲ. ನಮ್ಮನ್ನ ಯಾರು ಗುರ್ತಿರ್ತಾರೆ? ನಾವು ಹಳ್ಳಿ ಹುಡುಗ, ಹಳ್ಳಿ ಪ್ರತಿಭೆ, ರೈತರ ಮಕ್ಕಳು ಎಂತೆಂಥವ್ರು ಫೇಮಸ್ ಆಗ್ತಾರೆ ಅಂತ ನಾವೆಲ್ಲ ಆಗ್ತೀವಿ ಅಂತ ನಾನು ಕನಸು ಮನಸ ಅಂದ್ಕೊಂಡ್ರೆ ನಾನು ಇಷ್ಟು ಫೇಮಸ್ ಆಗ್ತೀನಿ ಅಂತ. ಏನೋ ಜನಗಳು ಕೈ ಹಿಡಿದಿದ್ದಾರೆ, ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ, ಸಾಕು. ಡ್ಯಾನ್ಸೇ ಬರ್ತಿದ್ದಿಲ್ಲ ಸ್ಕೂಲಲ್ಲಿ. ಡ್ಯಾನ್ಸೇ ಬರ್ದಿರೋರು ಅದು ಹೇಗೆ ನೀವು ಅಷ್ಟು ಧೈರ್ಯವಾಗಿ ಡ್ಯಾನ್ಸ್ ಅನ್ನ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೀರಾ? ಯಾರ್ಯಾರು ನಮಗೆ ನಾವೇ. ಈಗ ಒಂದು ಮೂವಿ ತೆಗಿತಾರೆ, ಅದು ಫ್ಲಾಪ್ ಆಗಿಬಿಡುತ್ತೆ. ಫ್ಲಾಪ್ ಆಯ್ತು ಅಂತ ಬಂದ್ಬಿಡ್ತಾರ, ಮತ್ತೆ ಇನ್ನೊಂದು ತೆಗಿತಾರೆ. ಹಂಗೆ ಈಗ ನೀವು ಆರ್ಟಿಸ್ಟ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀರಾ ಅಥವಾ ಏನು ಕೆಲಸ ಮಾಡ್ತಿದ್ದೀರಾ? ನೀವು ಸೋಷಿಯಲ್ ಮೀಡಿಯಾದಿಂದ ಏನು ಬಯಸ್ತಾ ಇದ್ದೀರಾ? ಏನು ಬಯಸ್ತಾ ಇದ್ದೀರಾ ಅಂದರೆ, ಈ ವಿಡಿಯೋ ಮಾಡ್ಕೊಂಡಿದ್ದವರು ನಾಳೆ ಚಿತ್ರರಂಗಕ್ಕೆ ಹೋಗ್ಬೇಕು, ಜನಗಳಿಗೆ ಗುರ್ತಿಡಿಬೇಕು, ಅದರಿಂದ ಒಳ್ಳೇದಾಗಬೇಕು ಜನಗಳಿಗೆ. ಆ ಥರ ಯಾವ ಹೀರೋ ಇಷ್ಟ? ಯಾವ ಹೀರೋ ಹಾಡುಗಳಿಗೆ ಡ್ಯಾನ್ಸ್ ಮಾಡೋದು ತುಂಬ ಇಷ್ಟ? ನಮಗೆ ರವಿ ಸರ್ ಅಂದರೆ ತುಂಬ ಇಷ್ಟ. ಅವರು ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿದ್ದು ಮೂವಿ ರಣಧೀರ, ಯುದ್ಧಕಾಂಡ, ಕಿಂದರಿ ಜೋಗಿ, ಒಂದೊಂದಲ್ಲಿ ನಾನು ನನ್ನ ಹೆಂಡ್ತೀರು, ಪ್ರೀತಿಸೋತಪ್ಪ ಎಲ್ಲ ನೋಡ್ಕೊಂಬಂದಿದ್ದೀನಿ ಮೂವಿ. ಅಂದರೆ ಅವರು ಹೊಸ ಹೀರೋ ಇಲ್ಲ, ಪ್ರತಿಭೆನ ಗುರುತಿಸ್ತಾರೆ, ಗುರುತಿಸಿ 4 ಜನಕ್ಕೆ ಪರಿಚಯ ಮಾಡಿಕೊಡ್ತಾರೆ. ಅವರು ಹೊಸ ಪ್ರತಿಭೆಗಳನ್ನ ಗುರುತಿಸ್ತಾರೆ ಅಂತ ಹೇಳಿದ್ರಿ. ನೀವೂ ಏನಾದರೂ ವಿಡಿಯೋಗಳು ಈ ಥರ ನೋಡ್ಬಿಟ್ಟು ಡ್ಯಾನ್ಸ್ ವಿಡಿಯೋಗಳು ಅದು ಮುಂದೊಂದು ದಿವಸ ಟೈಮ್ ಬರ್ಬೋದು, ಹೇಳಕ್ಕೆ ಬರಲ್ಲ ಅಂತ. ನಿಮಗೆ ಹೀರೋ ಹೇಳಿದ್ರಿ, ಇವಾಗ ಹೀರೋಯಿನ್ನು ಯಾರು ಇಷ್ಟ ಅಂತ? ಹೀರೋಯಿನ್ನು ಪ್ರೇಮಲೋಕದಲ್ಲಿ ಮಾಡಿದ್ರಲ್ಲ ಇವರು ಜೂಹಿ ಚಾವ್ಲಾ ಮತ್ತು ಲಕ್ಷ್ಮೀ ಮ್ಯಾಮು ತುಂಬ ಇಷ್ಟ. ನನಗೆ ರಾಜ್ಕುಮಾರ್ದು ಮೂವಿ ಮಾಡಿದ್ರಲ್ಲ ಅವರು. ಹೀರೋ ಆದರೆ ಒಂದು ವೇಳೆ ಯಾವ ಹೀರೋಯಿನ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಯಾವ ಹೀರೋಯಿನ್ನು? ಅದು ಹೀರೋ ಆಗ್ತೀವಲ್ಲ ಅವ್ರಿಗೂ ಗೊತ್ತಾಗ್ತದೆ. ಅಲ್ಲ ಹೇಳಿ, ಅವ್ರು ಆಸೆ ಇರ್ತಾರೋ ನಾನು ಹೀರೋ ಆಗಬೇಕು, ಆದಾಗ ಇವರು ನನ್ನ ಜೊತೆ ನಾನು ಇವ್ರ ಜೊತೆ ಹೀರೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಆಸೆ ಇರುತ್ತಲ್ಲೋ, ಆ ಥರ ಯಾವ ಮೇಲೆ ನಿಮ್ಗೆ ಆಸೆ ಇದೆ? ಈಗ ಗೂಗ್ಲಿಲಿ ಮಾಡಿದ್ರಲ್ಲ ಹೀರೋಯಿನ್ನು, ಅವ್ರ ಜೊತೆ ತುಂಬ ಇಷ್ಟ. ಅವ್ರ ಸಿನಿಮಾಗಳನ್ನೆಲ್ಲ ನೋಡಿದ್ರೆ ಹಾಂ ನೋಡಿದ್ದೀನಿ ಖಂಡಿತ. ಯಾಕೆ ಅವ್ರು ಇಷ್ಟ ಆಗ್ತಾರೆ ನಿಮಗೆ? ಅಂದರೆ ಆ ಥರ ಆ್ಯಕ್ಟಿಂಗ್ ಇದೆ ಅವ್ರ ಹತ್ರ. ಹಾಡುಗಳಿದ್ರೆ ಸುಮಾರು ಜನ ಇರ್ತಾರೆ. ಇವಾಗ ನಿಮಗೆ ದರ್ಶನ್ ಸರ್ ಆಗಿರ್ಬೋದು, ವಿಜಯ್ ಸರ್ ಇವರು ಸಿನಿಮಾಗಳಲ್ಲಿ ತಮ್ಮ ಆಗಿ ನಡ್ಕೊಂಡು ಅವಕಾಶ ಬಂದರೆ ಏನು ಮಾಡ್ತೀವಿ? ಅಂಥ ಅವಕಾಶ ಕಳ್ಕೊಳಕ್ಕೆ ಹೋಗ್ಬಾರ್ದು, ಆಪರ್ಚುನಿಟಿ ಕಳ್ಕೊಳಕ್ಕೆ ಹೋಗ್ಬಾರ್ದು, ಆಪರ್ಚುನಿಟಿ ಕಳ್ಕೊಳಕ್ಕೆ ಹೋಗ್ಬಾರ್ದು. ಇವಾಗ ಎಷ್ಟೋ ಫ್ಯಾನ್ಸ್, ಹೀರೋಗಳ ಫ್ಯಾನ್ಸ್ ಜಗಳ ಆಡ್ತಾ ಇರ್ತಾರೆ, ನಮ್ಮ ಬಾಸು ನಮ್ಮ ಹೀರೋ ನಮ್ಮ ಈ ಥರ ಅಂತ. ನಿಮ್ಮ ಫ್ಯಾನ್ಸ್ಗಳು ಯಾವತ್ತಾದ್ರೂ ಜಗಳ ಆಡಿದ್ರ? ಖಂಡಿತ ಇಲ್ಲ. ಜಗಳ ಆಡಿದ್ರು ನಾವು ಮುಂದೆ ಹೇಳೋದು, ಜಗಳ ಆಡೋಕೆ ಹೋಗ್ಬೇಡಿ, ಶಾಂತಿಯಿಂದ ಇರಿ. ಆ ಥರ ಜಗಳ ಆಡೋದು ಏನು ಸಿಗಲ್ಲ. ಎಲ್ಲ ನಿಮ್ಮ ಸ್ಪೆಷಲ್ ಡೇ ಬರ್ಡೇ ಆಗಿರ್ಬೋದು, ಈ ಥರ ಯಾವುದಾದ್ರು ಸಿಚುವೇಶನಲ್ಲಿ ಮನೆವರೆಗೂ ಬಂದು ಕೇಕ್ ಎಲ್ಲ ಕಟ್ ಮಾಡ್ತಾರೆ? ಹಾಂ ಮಾಡಿದ್ದಾರೆ, ಹೋದ ಸತಿ ಮಾಡಿದ್ದಾರೆ. ನಾವು ಊರಿಗೆ ಹೋಗಿದ್ದೆ, ಅಲ್ಲಿ ಬಂದು ಕಟ್ ಮಾಡಿದ್ದಾರೆ. ಇವಾಗ ಹೀಗೆ ದರ್ಶನ್ ವಿಡಿಯೋ ಮಾಡಿರೋದು ವೈರಲ್ ಆಗಿತ್ತು ಅಂತ ಹೇಳಿದ್ರೆ, ಆದರೆ ಅವರು ಒಂಥರ ಲಕ್ಕಿ ಇದ್ದಾರೆ, ಸಾಂಗ್ ಮಾಡಿದ್ರೆ ನೀವು ವೈರಲ್ ಆಗಿದೆ ಅಂದರೆ ಅವ್ರಿಗೇನು ಹೇಳ್ತೀರಾ? ಈಗ ಕರ್ನಾಟಕದಲ್ಲಿ ಎಲ್ಲೇ ಹೋದ್ರು ದರ್ಶನ್ ಸರ್ ಅಂದರೆ ಇಡೀ ತುಂಬ ಕ್ರೌಡ್ ಬರುತ್ತೆ, ಅದು ತುಂಬ ಖುಷಿ. ಅದು ನಮ್ಮ ಕನ್ನಡ ಸ್ಯಾಂಡಲ್ವುಡ್ಡಲ್ಲಿ ಡಿ ಬಾಸ್ ಅಂದರೆ ಒಂದು ಸುಲ್ತಾನ್ ಇದ್ದಂಗೆ. ಅವರು ಮೇಡಮ್ ಪೂರ್ಣಿಮಾ ಇಂಟ್ರೆಸ್ಟ್ ಸರಿ ಲೈಟ್ ಬಾಯ್ ಕೆಲಸ ಸೇರೋರು ಅವರು. ಅವ್ರಿಗೂ ಗೊತ್ತಿರಲಿಲ್ಲ ಬಹುಶಃ ಈ ಥರ ಫ್ಯಾನ್ಸ್ ಫಾಲೋವರ್ ಇರ್ತಾರೆ. ಬಟ್ ನಮ್ಮ ಮೂವಿನೂ ಈ ಥರ ಬಾಸ್ ಆಫೀಸರ್ ಸುಲ್ತಾನ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ಯಾರ ಹಣೆಯಲ್ಲಿ ಏನು ಬರೆದಿರ್ತಾರೆ ಯಾರು ಗೊತ್ತು.
ಇವಾಗ ಆಗಿದ್ದಾರೆ ಹಂಗೆ. ನಿಮ್ಗೇನಾದ್ರೂ ಒಬ್ಬರು ಹೇಳಿ ನಮ್ಮ ಸಿನಿಮಾಗಳಲ್ಲಿ ನೀವು ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡಿ ಅಂತ ಅವಕಾಶ ಬಂದ್ರೆ ಏನು ಮಾಡ್ತೀರಾ? ಒಂದು ಖಂಡಿತ ಮಾಡೋದೇ ಅಂತ ಪರಿಸ್ಥಿತಿ ಕಲ್ಕತ್ತಾರ, ಅದು ಸಿಗ್ಬೇಕಲ್ಲ. ನೀವು ಈ ಥರ ಡ್ಯಾನ್ಸ್ ಮಾಡಿ ವಿಡಿಯೋ ಮಾಡ್ತಾ ಇರ್ತೀರಲ್ಲ, ನಿಮ್ಮ ಮನೇಲಿ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ? ನಮ್ಮ ಮನೇಲಿ ಬೈದೇ ಬಿಡ್ತಾರೆ ಬೇಡ ಅಂತ. ಅವ್ರು ಬೇಡ ಅಂದ್ರೆ ನಾನು ಮಾಡ್ತೀನಿ ಹಂಗೆ ಬಿಡಲ್ಲ. ಬಿಡಲ್ಲ. ಹೇಗೆ ನೀವು ಪ್ರಿಪೇರ್ ಆಗ್ತೀರಾ ಡ್ಯಾನ್ಸ್ ಮಾಡೋದಲ್ಲ? ನೀವು ಇದೇ ಥರನೇ ಕೊಡಬೇಕು, ಹೀಗೆ ಮಾಡಬೇಕು ಅಂತ ಹೇಗೆ ಪ್ರಿಪೇರ್ ಆಗ್ತೀರಾ? ಈಗ ಜನಗಳಿಗೆ ಇಷ್ಟ ಆಗಕ್ಕಿಂತ ನಮ್ಮ ಮನ್ಸಿಗೆ ನಮ್ಗೆ ಇಷ್ಟ ಆಗಬೇಕಲ್ಲ. ಜನಗಳು ಸಾವಿರ ಮಾತಾಡ್ಬೋದು, ಬಟ್ ನಮಗೆ ಇಷ್ಟ ಆದರೆ ಸಾಕು. ಹೌದು, ಅದಕ್ಕೆ ಪ್ರಿಪೇರ್ ಹೇಗಾಗಿದೆ? SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.